Hello students, today in this video we will study the MCQs related to the second chapter, that is electrostatic potential and capacitance. Okay, first question ಏನಿದೆ ನೋಡಿ. First question is the electric potential at a point due to a point charge depends on the distance from it as. Okay, ಈಗ electric potential from point charge ಇಂದ distance ಮೇಲೆ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂತ ಕೇಳ. Now we have the expression for electric potential V is equal to 1 by 4 pi epsilon naught Q divided by ಎಷ್ಟಿದೆ R ಐತಿ. ಇವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಸ್ಟೆನ್ಸ್ ಹೆಂಗೆ ಡಿಪೆಂಡ್ ಆಗಿದೆ ಅಂತ ಕೇಳ. ನಾವು ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಿದೆ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಚಾರ್ಜ್ ಟು ದ ಪಾಯಿಂಟ್ ವೇರ್ ವಿ ಆರ್ ಫೈಂಡಿಂಗ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ವಿ ಈಸ್ ಪ್ರಪೋರ್ಷನಲ್ ಟು 1 by R. ಓಕೆ, ಹಂಗಾದ್ರೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಇ 1 by ಡಿಸ್ಟೆನ್ಸ್. ಅದೇ ಇವಾಗ ವೆನ್ ದ ಡಿಸ್ಟೆನ್ಸ್ ಈಸ್ ಡಬಲ್ ಮಾಡಿದರೆ ಏನಾಗುತ್ತೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಹಾಲ್ವ್ಡ್. ವೆನ್ ದ ಡಿಸ್ಟೆನ್ಸ್ ಈಸ್ ಹಾಲ್ವ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಡಬಲ್ಡ್. ವೆನ್ ದ ಡಿಸ್ಟೆನ್ಸ್ ಈಸ್ ಇನ್ಕ್ರೀಸ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಕ್ರೀಸಸ್. ವೆನ್ ದ ಡಿಸ್ಟೆನ್ಸ್ is decreases, electric potential increases. These are the different types of questions that can be asked related to this formula. Okay, second question ನೋಡೋಣ. Second question ಏನಿದೆ? The electric field and the potential of an electric dipole varies with distance r as. Electric field ಮತ್ತು potential distance ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂತ ಕೇಳ. Now we have the formula for electric field for a dipole. General formula ಇದೆ 1 by 4 pi epsilon naught P divided by R cube into square root of 3 cos square theta plus 1. ನೆಕ್ಸ್ಟ್ ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ವಿ ಜಿ ಈಸ್ ಈಕ್ವಲ್ ಟು 1 by 4 pi epsilon naught P cos theta divided by ಎಷ್ಟು R square. ಓಕೆ, ಇವಾಗ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ವೇರೀಸ್ ವಿತ್ ಡಿಸ್ಟೆನ್ಸ್ ಆರ್ ಆಸ್. ಓಕೆ, ಇನ್ ದಿಸ್ ಕೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಿದೆ ಕ್ಯೂಬ್ ಆಫ್ ದ ಡಿಸ್ಟೆನ್ಸ್. ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿದೆ ವಿ ಈಸ್ ಪ್ರಪೋರ್ಷನಲ್ ಟು 1 by R square. ಹಾಗಾದರೆ ಆನ್ಸರ್ ಏನಾಗುತ್ತೆ ಇಲ್ಲಿ? ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ 1 by R cube and for electric potential it is 1 by R square. That means the answer is option B. Option B is the right answer. Next question number 3 ಬರೋಣ. Question number 3 ಏನಿದೆ? The potential at a point due to an electric dipole. Potential at a point due to an electric dipole will be maximum and minimum when the angle between the axis of the dipole and the line joining the point to the dipole are respectively. Okay, electric potential ಯಾವ ಆ್ಯಂಗಲಿಗೆ ಮ್ಯಾಕ್ಸಿಮಮ್ಮು ಮತ್ತು ಮಿನಿಮಮ್, ಯಾವ ಆ್ಯಂಗಲಿಗೆ ಮಿನಿಮಮ್ ಆಗ್ತದೆ ಅಂತ ಕೇಳ. ಹಾಗಾದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲು ಕಾಸ್ ಥೀಟಾ ಮೇಲೆ ಡಿಪೆಂಡ್ ಆಗಿದೆ. ವೆನ್ ಕಾಸ್ ಥೀಟಾ ಇಸ್ ಮ್ಯಾಕ್ಸಿಮಮ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ಮ್ಯಾಕ್ಸಿಮಮ್. ಕಾಸ್ ಥೀಟಾ ಮಿನಿಮಮ್ ಆದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗುತ್ತೆ? ಮಿನಿಮಮ್. Here cos theta value is maximum when theta is equal to 0, cos 0 is equal to ಎಷ್ಟಾಗುತ್ತೆ 1. Here cos theta value is maximum. ಆವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗುತ್ತೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ is maximum. Cos theta is minimum when theta is equal to ಎಷ್ಟು 180, cos 180 is equal to minus 1. That means in this case V is minimum. They ask the angles here. Angle ಏನಾಗುತ್ತೆ? Maximum. For the potential to be maximum, theta value must be equal to 0. For the potential to be minimum, theta value must be equal to how much? 180 degree. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಡಿ 0 degree and 180 degree ಆರ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 4 ಗೆ ಬರೋಣ. ಕ್ವಶನ್ ನಂಬರ್ 4. ಹಿಯರ್ ಫಾರ್ ಲಾರ್ಜ್ ಡಿಸ್ಟೆನ್ಸ್ ಫ್ರಮ್ ಅ ಶಾರ್ಟ್ ಡೈಪೋಲ್. Okay, large distance from a short dipole, the electric potential due to it depends on the distance from it as. Electric potential distance ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅಂತ ಕೇಳ್ತಾರೆ. ಫಾರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಹಿಯರ್ ಯು ಜಸ್ಟ್ ಅಬ್ಸರ್ವ್ ವಿ ಈಸ್ ಪ್ರಪೋರ್ಷನಲ್ ಟು ಏನಿದೆ 1 by R square. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಪ್ರಪೋರ್ಷನಲ್ ಟು 1 by R square ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನಿದೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ದಟ್ ಮೀನ್ಸ್ ಆಪ್ಷನ್ ಸಿ 1 by distance square is the correct answer. Next question number 5 ಬರೋ. Question number 5. On the equatorial plane of an electric dipole. Okay, now if I take an electric dipole,
ಡೈಪೋಲಲ್ಲಿ ಏನಿರುತ್ತೆ, ಒಂದು ಪ್ಲಸ್ ಕ್ಯೂ ಚಾರ್ಜು, ಇನ್ನೊಂದು ಯಾವುದೋ ಮೈನಸ್ ಕ್ಯೂ ಚಾರ್ಜ್. ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಷ್ಟು 2a. ಹಿಯರ್ ಆನ್ ದಿ ಈಕ್ವಟೋರಿಯಲ್ ಪ್ಲೇನ್, ಓಕೆ, ದಿಸ್ ಇಸ್ ಅ ಈಕ್ವಟೋರಿಯಲ್ ಪ್ಲೇನ್. ಈ ಈಕ್ವಟೋರಿಯಲ್ ಪ್ಲೇನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿರುತ್ತೆ ಅಂತ ಕೇಳಿದ್ದಾರೆ. ನೀವು ಜಸ್ಟ್ ಅಬ್ಸರ್ವ್, ಆನ್ ದ ಈಕ್ವಟೋರಿಯಲ್ ಪ್ಲೇನ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟು 90 ಡಿಗ್ರಿ. ಓಕೆ, ಕಾಸ್ 90, ವಾಟ್ಸ್ ದ ವ್ಯಾಲ್ಯೂ ಆಫ್ ಕಾಸ್ 90? ಕಾಸ್ 90 ಈಸ್ ಈಕ್ವಲ್ ಟು 0. ಆನ್ ದಿ ಈಕ್ವಟೋರಿಯಲ್ ಪ್ಲೇನ್ ಥೀಟಾ ಈಕ್ವಲ್ ಟು 90, ಕಾಸ್ 90 ಈಕ್ವಲ್ ಟು 0 ಇರುತ್ತೆ. ಹಿಯರ್ ದ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಏನಾಯಿತು, ಕಾಸ್ 90 ಈಕ್ವಲ್ ಟು 0, ಇದು ವ್ಯಾಲ್ಯೂ ಏನಾಯಿತು 0 ಪ್ಲಸ್ 1 ಉಳಿತು. 1 ಇಂಟು ಪಿ ಏನಾಗುತ್ತೆ ಪಿ. ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಈಕ್ವಲ್ ಟು 1/4πε0 p ಡಿವೈಡೆಡ್ ಬೈ r ಕ್ಯೂಬ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0 ಆಯಿತು ಈಕ್ವಟೋರಿಯಲ್ ಪ್ಲೇನ್ ಮೇಲೆ. ಅದೇ ಹೋಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಬ್ಸರ್ವ್ ಮಾಡಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಥೀಟಾ ಈಕ್ವಲ್ ಟು 90 ಆದರೆ ಕಾಸ್ 90 ವ್ಯಾಲ್ಯೂ ಈಕ್ವಲ್ ಟು 0. ದಟ್ ಮೀನ್ಸ್ ದ ಹೋಲ್ ಟರ್ಮ್ ವಿಲ್ ಬಿ ಈಕ್ವಲ್ ಟು 0. ಹಿಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ಈಕ್ವಲ್ ಟು 0. ಆನ್ ದಿ ಈಕ್ವಟೋರಿಯಲ್ ಪ್ಲೇನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು 0 ಇರುತ್ತೆ. ಹಾಗಾದರೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ, ವಿ ಈಕ್ವಲ್ ಟು 0 ಆ್ಯಂಡ್ ಇ ಈಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟು ಕ್ವಶನ್ ನಂಬರ್ 6 ನೋಡೋಣ. Question number 6 ಏನಿದೆ, question number 6 is a conducting sphere of radius r is given a charge q. ಒಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ, ಆ ಕಂಡಕ್ಟಿಂಗ್ ಸ್ಪಿಯರ್ ರೇಡಿಯಸ್ ಎಷ್ಟು r ಅಂತ ಕೊಟ್ಟರೆ, ಇಟ್ ಇಸ್ ಗಿವನ್ ಅ ಚಾರ್ಜ್ q. ಇದ್ರ ಮೇಲೆ ಚಾರ್ಜ್ q ನ ಪ್ಲೇಸ್ ಮಾಡ. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ಸ್ ರೆಸ್ಪೆಕ್ಟಿವ್ಲಿ ಆರ್. ಈಗ ಸೆಂಟರ್ ಆಫ್ ದ ಸ್ಪಿಯರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲು ಮತ್ತು ಎಲೆಕ್ಟ್ರಿಕ್ ಫೀಲ್ಡು ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ. ಹಿಯರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ದ ಸ್ಪಿಯರ್ ಈಸ್ ಸೇಮ್ ಆ್ಯಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ನಾಟ್ ಈಕ್ವಲ್ ಟು 0 ಇರುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ ಅಂದರೆ, ಇಟ್ ಈಸ್ ಈಕ್ವಲ್ ಟು 1/4πε0 q ಡಿವೈಡೆಡ್ ಬೈ ಆರ್. ಕ್ಯೂ ಎಷ್ಟಿದೆ ಆರ್, ಕ್ಯೂ ವ್ಯಾಲ್ಯೂ ಎಷ್ಟು, ಚಾರ್ಜ್ ವ್ಯಾಲ್ಯೂ ಎಷ್ಟಿದೆ ಕ್ಯೂ ಇದೆ, ರೇಡಿಯಸ್ ಎಷ್ಟು ಆರ್ ಅಂತ ಕೊಟ್ಟಾರೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ 1/4πε0 q ಡಿವೈಡೆಡ್ ಬೈ ಆರ್. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ 0 ಇನ್ಸೈಡ್ ದ ಕಂಡಕ್ಟರ್. ಓಕೆ, ಇನ್ಸೈಡ್ ದ ಕಂಡಕ್ಟರ್ ಏನಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0, ಯಾಕೆಂದರೆ ಯಾವುದೇ ಒಂದು ಚಾರ್ಜಸ್ ಪ್ರೆಸೆಂಟ್ ಇರೋಂಗಿಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು 0, ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ನಾಟ್ ಈಕ್ವಲ್ ಟು 0. ದಟ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ q ಡಿವೈಡೆಡ್ ಬೈ 4πε0 ಇಂಟು ಆರ್. ಆನ್ಸರ್ ಏನಾಗುತ್ತೆ, ಆನ್ಸರ್ ಆಪ್ಷನ್ ಬಿ, q ಡಿವೈಡೆಡ್ ಬೈ 4πε0 ಆರ್ ಆ್ಯಂಡ್ 0. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನಿದೆ ನೋಡ್ರಿ. 2 charges plus q and minus q are situated at certain distance at the point exactly midway between them. ಓಕೆ, ಇವಾಗ 2 ಚಾರ್ಜಸ್ ಕೊಟ್ಟಿದ್ದಾರೆ. ಒಂದು ಚಾರ್ಜ್ ಎಷ್ಟು ಪ್ಲಸ್ ಕ್ಯೂ, ದ ಅದರ್ ಚಾರ್ಜ್ ಈಸ್ ಮೈನಸ್ ಕ್ಯೂ. ಆರ್ ಸಿಚುವೇಟೆಡ್ ಅಟ್ ಸರ್ಟನ್ ಡಿಸ್ಟೆನ್ಸ್ ಅಟ್ ದ ಪಾಯಿಂಟ್ ಎಕ್ಸಾಕ್ಟ್ಲಿ ಮಿಡ್ ವೇ ಬಿಟ್ವೀನ್ ದೆಮ್. ಓಕೆ, ಇವೆರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರುತ್ತೆ ಅಂತ ಕೇಳ್ಯಾರ. ನಾವು ಇಫ್ ಐ ಟೇಕ್ ಅ ಪಾಸಿಟಿವ್ ಚಾರ್ಜ್ ತೊಗೊಂಡ್ವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಔಟ್ವರ್ಡ್ ಅಟ್ ದಿಸ್ ಪಾಯಿಂಟ್, ಮಿಡ್ ಪಾಯಿಂಟಲ್ಲಿ. ಅದೇ ಇವಾಗ ಫಾರ್ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಇನ್ವರ್ಡ್ಸ್ ಫಾರ್ ನೆಗೆಟಿವ್ ಚಾರ್ಜ್, ಫಾರ್ ಪಾಸಿಟಿವ್ ಚಾರ್ಜ್ ಇಟ್ ಈಸ್ ಔಟ್ವರ್ಡ್ಸ್. ಹಾಗಿದ್ರೆ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್. ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಅಪ್ ಆಗುತ್ತೆ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಅದೇ ಇವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡಿದ್ದೀನಿ ನಾವು. ಯಾವುದು ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಿ ಈಸ್ ಈಕ್ವಲ್ ಟು 1/4πε0 q ಡಿವೈಡೆಡ್ ಬೈ ಆರ್. ಓಕೆ, ಇವಾಗ ಇಲ್ಲಿ ಕೊಟ್ಟಿರೋ ಕೇಸಲ್ಲಿ ಆರ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಿಸ್ ಚಾರ್ಜ್ ಟು ದಿಸ್ ಪಾಯಿಂಟ್ ಓ ಅಥವಾ ಸೆಂಟರ್ ಆಫ್ ದಿಸ್ ಬೋತ್ ದ ಚಾರ್ಜಸ್. ಹಾಗಿದ್ರೆ ಇಲ್ಲಿ ಡಿಸ್ಟೆನ್ಸು ಎರಡು ಕಡೆ ಸೇಮ್ ಆಯಿತು. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಯಿತು ಸೇಮ್ ಆಯಿತು. ವಿ ಹ್ಯಾವ್ 1/4πε0 ಇಂಟು ಡಿಸ್ಟೆನ್ಸನ್ನು ಏನು ತೊಗೊಳ್ಳೋಣ, ಇದನ್ನು ಎ ಅಂತ ತೊಗೊಂಡಿದ್ರೆ ಇದು ಬಿ ಅಂತ ತೊಗೊಂಡಿದ್ರೆ ಓ ಎ ಈಸ್ ಈಕ್ವಲ್ ಟು ಓ ಬಿ, ಬೋತ್ ವಿಲ್ ಬಿ ಸೇಮ್. ಓಕೆ, ಈಕ್ವಲ್ ಟು ಎಷ್ಟು ಆರ್ ಅಂತ ತಿಳ್ಕೊಳ್ಳೋಣ. ಹಿಯರ್ ಫಾರ್ ದ ಫಸ್ಟ್ ಚಾರ್ಜ್ ಇಟ್ ಈಸ್ ಪ್ಲಸ್ ಕ್ಯೂ ಆ್ಯಂಡ್ ಫಾರ್ ಸೆಕೆಂಡ್ ಚಾರ್ಜ್ ಇಟ್ ಈಸ್ ಮೈನಸ್ ಕ್ಯೂ. ಪ್ಲಸ್ ಕ್ಯೂ ಮೈನಸ್ ಕ್ಯೂ ಏನಾಗುತ್ತೆ 0 ಆಯಿತು. ದೆನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ ಟು ಎಷ್ಟಾಯಿತು 0 ಆಯಿತು. ಇಫ್ ವಿ ಟೇಕ್ ದ ಅನ್ಲೈಕ್ ಚಾರ್ಜಸ್,
ಅನ್ಲೈಕ್ ಚಾರ್ಜಸ್ ತೊಗೊಂಡು ಅಂದರೆ ಅನ್ಲೈಕ್ ಚಾರ್ಜಸ್ ತೊಗೊಂಡು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಝೀರೋ ಇರ್ತದೆ. ಅದೇ ಇವಾಗ ಇಫ್ ಯು ಟೇಕ್ ಫಾರ್ ಲೈಕ್ ಚಾರ್ಜಸ್, ಲೈಕ್ ಚಾರ್ಜಸ್ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. ಲೈಕ್ ಚಾರ್ಜಸ್ ತೊಗೊಂಡಾಗ ಏನಾಗುತ್ತೆ, ಇದು ಪಾಸಿಟಿವ್ ಇದು ಪಾಸಿಟಿವ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಈ ಮಿಡ್ ಪಾಯಿಂಟಲ್ಲಿ ಏನಾಗುತ್ತೆ ಔಟ್ವರ್ಡ್ ಈ ಡೈರೆಕ್ಷನಲ್ಲಿರುತ್ತೆ. ಫಾರ್ ದ ಅದರ್ ಚಾರ್ಜ್ ಇದು ಪಾಸಿಟಿವ್ ಚಾರ್ಜು, ಅವಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅದು ಔಟ್ವರ್ಡ್ ಇರ್ತದೆ. ಹಾಗಿದ್ರೆ ಬೋತ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್, ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಈಕ್ವಲ್ಲು ಮತ್ತು ಅಪೋಸಿಟ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಎಷ್ಟಾಯಿತು, ಝೀರೋ ಆಯಿತು. ಬಟ್ ಪೊಟೆನ್ಷಿಯಲ್ ಏನಾಗುತ್ತೆ 1/4πr ಪ್ಲಸ್ ಕ್ಯೂ ಈಕ್ವಲ್ ಟು ಏನಾಗುತ್ತೆ ಪ್ಲಸ್ 2q ಆಯಿತು. ಅದೇ ಇವಾಗ ಮೈನಸ್ ಇದ್ರೆ ಏನಾಗುತ್ತೆ -2q ಆಗುತ್ತೆ. ಆ್ಯಂಡ್ ಈ ವಿ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ. ಹಿಯರ್ ದೇ ಹ್ಯಾವ್ ಗಿವನ್ ಅನ್ಲೈಕ್ ಚಾರ್ಜಸ್ ಕೊಟ್ಟಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಝೀರೋ. ಫಾರ್ ಲೈಕ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಝೀರೋ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ಈ ಕೇಸಲ್ಲಿ ಏನಾಗುತ್ತೆ ಹಾಗಾದರೆ ಆನ್ಸರು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಝೀರೋ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಝೀರೋ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಕ್ವಶನ್ ನಂಬರ್ 8 ಏನಿದೆ, ಇನ್ಸೈಡ್ ಅ ಚಾರ್ಜ್ ಕಂಡಕ್ಟಿಂಗ್ ಸ್ಪೆರಿಕಲ್ ಶೆಲ್, ಇನ್ಸೈಡ್ ದ ಚಾರ್ಜ್ ಕಂಡಕ್ಟಿಂಗ್ ಸ್ಪೆರಿಕಲ್ ಶೆಲ್ ಏನಿರುತ್ತೆ ವಿ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇ ಈಸ್ ಈಕ್ವಲ್ ಟು ಝೀರೋ. ಜಸ್ಟ್ ನಾವು ವಿ ಹ್ಯಾಡ್ ಸೀನ್ ಇನ್ ಕ್ವಶನ್ ನಂಬರ್ 6 ಒಳಗೆ. ಓಕೆ, ವಿ ವ್ಯಾಲ್ಯೂ ನಾಟ್ ಈಕ್ವಲ್ ಟು ಝೀರೋ ಇರುತ್ತೆ, ಇ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ ಝೀರೋ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಬರೋಣ. ಕ್ವಶನ್ ನಂಬರ್ 9 ಏನಿದೆ, ಅ ಹಾಲೋ ಮೆಟಲ್ ಸ್ಪಿಯರ್ ಆಫ್ ರೇಡಿಯಸ್ ಆರ್, ಹಾಲೋ ಮೆಟಲ್ ಸ್ಪಿಯರ್ ಅದು ರೇಡಿಯಸ್ ಎಷ್ಟು ಅಂತ ಕೊಟ್ಟಾರ, ಕ್ಯಾಪಿಟಲ್ ಆರ್ ಅಂತ ಕೊಟ್ಟಾರ, ಈಸ್ ಯೂನಿಫಾರ್ಮ್ಲಿ ಚಾರ್ಜ್. ದಿಸ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್. ಇವಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಸ್ಪಿಯರ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್, ಓಕೆ, ಸೆಂಟರಿಂದ ಡಿಸ್ಟೆನ್ಸ್ ಆರ್ ಅಂತ ಕೊಟ್ಟಾರ. ವೆನ್ ದ ಡಿಸ್ಟೆನ್ಸ್ ಆರ್ ಇನ್ಕ್ರೀಸಸ್, ಓಕೆ, ಆರ್ ಇನ್ಕ್ರೀಸ್ ಆದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂತ ಕೇಳಾರ. ನಾವು ಇನ್ಸೈಡ್ ದ ಸ್ಪಿಯರ್ ವ್ಯಾಲ್ಯೂ ಏನಾಗುತ್ತೆ, ಸ್ಮಾಲ್ ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್ ಆಗುತ್ತೆ. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್, ಸ್ಮಾಲ್ ಆರ್ ವ್ಯಾಲ್ಯೂ ಏನಾಗುತ್ತೆ ಲೆಸ್ ದ್ಯಾನ್ ಆರ್ ಆಯ್ತು. ಇನ್ಸೈಡ್ ದ ಸ್ಪಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಏನಿರುತ್ತೆ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ ಝೀರೋ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಔಟ್ಸೈಡ್ ದ ಸ್ಪಿಯರ್ ವೆನ್ ಆರ್ ಈಸ್ ಗ್ರೇಟರ್ ದೆನ್ ಕ್ಯಾಪಿಟಲ್ ಆರ್, ಇದ್ದಾಗ when the distance increases, what happens to the electric field? Electric field will decrease as R increases. R increase ಆದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಡಿಕ್ರೀಸ್ ಹಾಕೊಂಡು ಬರ್ತದೆ. ಹಾಗಾದ್ರೆ ಈ ಕೇಸಲ್ಲಿ ಆನ್ಸರ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಪ್ಷನ್ ಬಿ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಝೀರೋ ಆ್ಯಸ್ ಆರ್ ಇನ್ಕ್ರೀಸಸ್, ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆ ಇಲ್ಲಿ ಏನಾಗುತ್ತೆ ಝೀರೋ ಇರ್ತದೆ ಎಲೆಕ್ಟ್ರಿಕ್ ಫೀಲ್ಡ್. ಎಲ್ಲಿವರೆಗೂ R is less than capital R ಇದೆ, and decreases as R increases for R greater than capital R. Option B is the correct answer. Next question number 10. Question number 10 ಏನಿದೆ, two hollow conducting spheres of radii R1 and R2. R1 is much greater than R2 have equal charges. The potential would be, ಇವಾಗ ಎರಡು ಸ್ಪಿಯರ್ಸನ್ನು ಕೊಟ್ಟಿದ್ದಾರೆ. ದ ಫಸ್ಟ್ ಸ್ಪಿಯರ್ ಈಸ್ ಆಫ್ ರೇಡಿಯಸ್ R1, ದ ಸೆಕೆಂಡ್ ಸ್ಪಿಯರ್ ಈಸ್ ಆಫ್ ರೇಡಿಯಸ್ R2. R1 ಮತ್ತು R2 ಅಂತ ಕೊಟ್ಟಾರೆ. ಬೋತ್ ಆರ್ ಗಿವನ್ ದ ಸೇಮ್ ಅಮೌಂಟ್ ಆಫ್ ಚಾರ್ಜಸ್, ಎರಡದ್ರ ಮೇಲೂ ಚಾರ್ಜಸ್ ಸೇಮ್ ಇದೆ ಅಂತ ಕೊಟ್ಟಾರೆ. ನಾವು ವಾಟ್ ಅಬೌಟ್ ದ ಪೊಟೆನ್ಷಿಯಲ್ ನೋಡೋಣ. ಪೊಟೆನ್ಷಿಯಲ್ ಫಾರ್ಮುಲಾ V is equal to 1/4πε0 Q divided by ಫಾರ್ಮುಲಾ R ಐತೆ. ಹಿಯರ್ Q is same for both now. That means the potential depends on the radius of the sphere. If the radius is small or less, the potential will be more. ಹಂಗಾರೆ ಈ ಕೊಟ್ಟಿರೋ ಕೇಸಲ್ಲಿ R1 is much greater than R2 ಅಂತ ಕೊಟ್ಟಾರೆ. R1 is much greater than R2 ಅಂತ ಕೊಟ್ಟಾರೆ. ಹಾಗಿದ್ರೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವುದ್ರ ಮೇಲೆ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್
is inversely proportional to this radius. That means it will be more for the smaller sphere. Electric potential will be more for the smaller sphere. That means option A is the correct answer. Next question number 11 now. Question number 11 is the electric potential inside a conducting sphere. Okay, one conducting sphere ತಗೊಂಡ್ವಿ ಅಂತ ಒಂದು conducting sphere ತಗೊಂಡ್ವಿ ಅಂದರೆ what is the electric potential inside the conducting sphere ಅಂತ ಕೇಳ. Okay, now in this conducting sphere ಇವಾಗ electric potential inside the conducting sphere is same as the potential on the surface, and inside the conducting sphere the electric potential will be constant throughout this conductor. ಹಾಗಿದ್ರೆ ಇಲ್ಲಿ ಏನಾಗುತ್ತೆ ಆಪ್ಷನ್ ಸಿ ರಿಮೇನ್ಸ್ ಕಾನ್ಸ್ಟೆಂಟ್ ಫ್ರಮ್ ಸೆಂಟರ್ ಟು ದಿ ಸರ್ಫೇಸ್. ಸೆಂಟರ್ ಟು ದಿ ಸರ್ಫೇಸ್ವರೆಗೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರುತ್ತೆ ಸೇಮ್ ಇರುತ್ತೆ ಇನ್ಸೈಡ್ ದಿ ಕಂಡಕ್ಟರ್. ದಟ್ ಈಸ್ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12 ಏನಿದೆ, ಅ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ಒಂದು ಸ್ಪೆರಿಕಲ್ ಶೆಲ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ ಎಷ್ಟು ಅಂತ ಕೊಟ್ಟಾರೆ, ರೇಡಿಯಸ್ ಈಸ್ 10 ಸೆಂಟಿಮೀಟರ್. ಈಸ್ ಕ್ಯಾರಿಂಗ್ ಅ ಚಾರ್ಜ್ ಕ್ಯೂ. ಇದರ ಮೇಲೆ ಚಾರ್ಜ್ ಎಷ್ಟಿದೆ, ಕ್ಯೂ ಅಂತ ಕೊಟ್ಟಾರೆ. ಇಫ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆ್ಯಂಡ್ 15 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್ ಈಸ್ V1, V2 ಆ್ಯಂಡ್ V3. 5 ಸೆಂಟಿಮೀಟ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು, V1 ಅಂತ ಕೊಟ್ಟರೆ. 10 ಸೆಂಟಿಮೀಟ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು, V2 ಅಂತ ಕೊಟ್ಟರೆ. 15 ಸೆಂಟಿಮೀಟ್ರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು, V3 ಅಂತ ಕೊಟ್ಟಾರೆ. Now how are V1, V2, V3 related ಅಂತ ಕೇಳಿದ್ದಾರೆ. Here you just observe the electric potential on the surface and inside the spherical shell will be same. ಇಲ್ಲಿ V1 is equal to ಎಷ್ಟಾಗುತ್ತೆ, V2, and outside if you move outside when the distance increases electric potential ಏನಾಗುತ್ತೆ, decrease ಆಗುತ್ತೆ. That means V1 and V2 are greater than V3. V1 and V2 are equal and they are greater than V3. ಅಂದರೆ correct option will be option D. V1 equal to V2 greater than V3. Next we'll move on to question number 13. Question number 13 ಏನಿದೆ, 1 volt is equal to how much? Now we have the formula for electric potential. V is equal to work done in moving a unit positive charge from infinity to the point against the electric field. ಅಂದರೆ electric potential 1 volt ಆಗಬೇಕಂತಂದರೆ how much work should be done? 1 joule of work should be done by how much charge? 1 coulomb of charge. That means 1 volt is equal to how much? 1 joule per coulomb. 1 volt is equal to 1 joule per coulomb. That is option B is the correct answer. Next question number 14. Question number 14 ಏನಿದೆ, the unit of electric field is not equivalent to. ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಎದಕ್ಕೆ ಈಕ್ವಲ್ ಇಲ್ಲ ಅಂತ ಕೇಳಿದ್ರೆ. ಓಕೆ, ನಾವು ವಿ ಹ್ಯಾವ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ E ಈಸ್ ಈಕ್ವಲ್ ಟು ಏನಿದೆ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಹಾಗಿದ್ರೆ ಈ ಫಾರ್ಮುಲಾ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ SI ಯೂನಿಟ್ ಏನಾಗುತ್ತೆ, ಫೋರ್ಸ್ ಯೂನಿಟ್ ಈಸ್ ನ್ಯೂಟನ್, ಚಾರ್ಜ್ ಯೂನಿಟ್ ಏನು, ಕೂಲಮ್. ದೆನ್ ದ ಯೂನಿಟ್ ವಿಲ್ ಬಿ ನ್ಯೂಟನ್ per coulomb. We have one more formula for electric field. E is equal to minus dV by dx. Here dV is the potential difference, dx is the distance. ಹಾಗಿದ್ರೆ ಏನಾಗುತ್ತೆ ಇದ್ರ ಪ್ರಕಾರ ವೋಲ್ಟ್ ಪರ್ ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್, ಡಿಸ್ಟೆನ್ಸ್ ದ ಮೀಟರ್, ವೋಲ್ಟ್ ಪರ್ ಮೀಟರ್. ಹಾಗಿದ್ರೆ ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ನ್ಯೂಟನ್ ಪರ್ ಕೂಲಮ್. ದಟ್ ಇಸ್ ಕರೆಕ್ಟ್. ನ್ಯೂಟನ್ ಪರ್ ಕೂಲಮ್ ಇಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಜೌಲ್ ಪರ್ ಕೂಲಮ್. ಜೌಲ್ ಪರ್ ಕೂಲಮ್ ಇಸ್ ದ ಯೂನಿಟ್ ಆಫ್ ಎದರದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. 1 ವೋಲ್ಟ್ ವ್ಯಾಲ್ಯೂ ಅದು. ದಟ್ ಮೀನ್ಸ್ ದಟ್ ಇಸ್ ನಾಟ್ ಈಕ್ವಾಲೆಂಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್. ಥರ್ಡ್ ಆಪ್ಷನ್ ನೋಡ್ರಿ, ವೋಲ್ಟ್ ಪರ್ ಮೀಟರ್. ವೋಲ್ಟ್ ಪರ್ ಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವೋಲ್ಟ್ ಪರ್ ಮೀಟರ್ ಏನಿದೆ, ಇಟ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ವಿ ಕ್ಯಾನ್ ರೈಟ್ ವೋಲ್ಟ್ ಈಸ್ ಈಕ್ವಲ್ ಟು ಎಷ್ಟು, ಜೌಲ್ ಪರ್ ಕೂಲಮ್. ಹಾಗಾದ್ರೆ ಏನಾಗುತ್ತೆ, ಜೌಲ್ ಪರ್ ಕೂಲಮ್ ಪರ್ ಮೀಟರ್. ದಟ್ ಈಸ್ ಆಲ್ಸೋ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಏನು ಕೇಳಿದ್ದಾರೆ, ವಿಚ್ ಈಸ್ ನಾಟ್ ದ ಯೂನಿಟ್, ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಿವ್ಯಾಲೆಂಟ್ ಟು. ನಾಟ್ ಈಕ್ವಿವ್ಯಾಲೆಂಟ್ ಟು ಎದಕ್ಕೆ ನಾಟ್ ಈಕ್ವಿವ್ಯಾಲೆಂಟ್ ಆಗುತ್ತಲ್ಲಿ, ಜೌಲ್ ಪರ್ ಕೂಲಮ್. ಅದನ್ನು ಬಿಟ್ಟು ಉಳಿದಿರೋ ಎಲ್ಲ ಆಪ್ಷನ್ಸ್ ಏನಿದೆ ದೇ ಆರ್ ಈಕ್ವಿವ್ಯಾಲೆಂಟ್ ಟು
the SI unit of electric field. And next, question number 15. Question number 15 ಏನಿದೆ? A conductor with a positive charge is at positive potential, zero potential, negative potential, may be at positive, zero or negative potential ಅಂತ ಕೇಳ. ಓಕೆ, ಇವಾಗ ಒಂದು ಕಂಡಕ್ಟರ್ಗೆ ಏನಿದೆ? A conductor is having a positive charge. Positive charge ಇದ್ದಾಗ this conductor may be at positive potential, negative potential or zero potential. Okay, depending on where we take the other charge which is coming now. ಈಗ ಇನ್ನೊಂದು ಚಾರ್ಜ್ ಯಾವ ಪೊಟೆನ್ಷಿಯಲಿಂದ ಬರ್ತಾ ಇದೆ ಅನ್ನೋದ್ರ ಮೇಲೆ ಇದ್ರ ಪೊಟೆನ್ಷಿಯಲ್ ಡಿಪೆಂಡ್ ಆಗುತ್ತೆ. Now if I take this is having a positive potential of plus 5 volt. Now if I take an electron is at zero potential. Okay, electron ಇಲ್ಲಿ zero potential ಇದ್ದಾಗ ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ ಮೂವ್ಸ್ ಫ್ರಮ್ ಝೀರೋ ಪೊಟೆನ್ಷಿಯಲ್ ಟು 5 ಪೊಟೆನ್ಷಿಯಲ್. ದಟ್ ಮೀನ್ಸ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲಿ ಬರ್ತದೆ. ಅದೇ ಇವಾಗ ಇಫ್ ಐ ಟೇಕ್ ಪ್ಲಸ್ 10 ವೋಲ್ಟ್ ತಗೊಂಡಾಗ ಅವಾಗಲೂ ಏನಾಗುತ್ತೆ? ಎಲೆಕ್ಟ್ರಾನ್ ಕಮ್ಸ್ ಫ್ರಮ್ ಝೀರೋ ಪೊಟೆನ್ಷಿಯಲ್ ಟು 10 ವೋಲ್ಟ್ ಪೊಟೆನ್ಷಿಯಲಿ ಬರುತ್ತೆ. ಬಟ್ ಇಫ್ ಐ ಟೇಕ್ ಪ್ಲಸ್ 10 ವೋಲ್ಟ್ ಆ್ಯಂಡ್ ಪ್ಲಸ್ 5 ವೋಲ್ಟ್, ಪ್ಲಸ್ 10 ವೋಲ್ಟು ಮತ್ತು ಪ್ಲಸ್ 5 ವೋಲ್ಟ್ ತೊಗೊಂಡಾಗ ಹಿಯರ್ ದ ಎಲೆಕ್ಟ್ರಾನ್ ಮೂವ್ಸ್ ಫ್ರಮ್ ಫ್ರಮ್ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಆವಾಗ ಏನಾಗುತ್ತೆ? ಎಲೆಕ್ಟ್ರಾನ್ ಎಲ್ಲಿ ಬರುತ್ತೆ? ಪ್ಲಸ್ 5 ಇಂದ ಪ್ಲಸ್ 10 ಬರುತ್ತೆ. ಹಾಗಿದ್ರೆ ಹಿಯರ್ ಪ್ಲಸ್ 5 ವಾಸ್ ಆಟ್ ಪಾಸಿಟಿವ್ ಪೊಟೆನ್ಷಿಯಲ್, ಹಿಯರ್ ಪ್ಲಸ್ 5 ವೋಲ್ಟ್ ಈಸ್ ಆಟ್ ಅ ಲೋವರ್ ಪೊಟೆನ್ಷಿಯಲ್, ಪ್ಲಸ್ 10 ವೋಲ್ಟ್ ಈಸ್ ಆಟ್ ಅ ಹೈಯರ್ ಪೊಟೆನ್ಷಿಯಲ್. ಅಂದರೆ ಇದೇನಾಯ್ತಿದೋ? ಇದು ನೆಗೆಟಿವ್ ಪೊಟೆನ್ಷಿಯಲ್ ಆಯಿತು ಕಂಪೇರ್ಡ್ ಟು ದೀಸ್ ಟೂ ಪೊಟೆನ್ಷಿಯಲ್ಸ್. ದಟ್ ಮೀನ್ಸ್ ಈವನ್ ದೋ the body is having a positive charge, on body positive charge idrunu it can be at positive potential as well as negative potential irbodu, and it can also be at zero potential. Okay, on body positive charge ide antandre it is not always at a positive potential, it can be at positive potential, negative potential or zero potential irbodu. Okay, next question number 16. Question number 16 ಇದೆ ದ ರಿಲೇಷನ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಪೊಟೆನ್ಷಿಯಲ್ದು ಫಾರ್ಮುಲಾ ಇದೆ E is equal to minus dV by dx. Okay. Now, the correct option is option C. E is equal to minus dV by dx. Next question number 17 ಏನಿದೆ? In the equation minus dV by dx where symbols have their usual meaning, the negative sign indicates that. ಈ ಈಕ್ವೇಷನ್ ಒಳಗಡೆ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡ್ತೈತೆ ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಕ್ರೀಸಸ್. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗುತ್ತೆ ಅಂದರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ ಹೋದಂಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಕೊಂತ ಬರ್ತೈತಿ? ಗೋಸ್ ಆನ್ ಡಿಕ್ರೀಸಿಂಗ್. ದಿಸ್ ಇಸ್ ದ ಇಂಡಿಕೇಶನ್ ಆಫ್ ದ ನೆಗೆಟಿವ್ ಸೈನ್ ಇನ್ ದಿಸ್ ಇಕ್ವೇಷನ್. ಹಾಗಿದ್ರೆ ವಾಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್? E is along the direction of decreasing V. Option D is the correct answer. Next question number 18. Question number 18. ABC are 3 point charges in uniform electric field. Okay, uniform electric field ಅನ್ನು ಕೊಟ್ಟಿದ್ದಾರೆ. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ 3 ಪಾಯಿಂಟ್ಸ್ ಅನ್ನು ಕೊಟ್ಟಾರೆ. ಇದು B, ಇದು C, this is A. Now the electric potential at these 3 points where it is maximum ಅಂತ ಕೇಳ. ಓಕೆ, ಇವಾಗ ಇಲ್ಲಿ we know that in the direction of electric field electric potential goes on decreasing. ಡಿಕ್ರೀಸ್ ಹಾಕ್ಮಂತ ಬರ್ತೈತೆ. ಅಂದ್ರೆ ಅರ್ಥ ಏನಾಯ್ತು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಮ್ಯಾಕ್ಸಿಮಮ್ ಆಟ್ ಪಾಯಿಂಟ್ ಬಿ ಆ್ಯಂಡ್ ಮಿನಿಮಮ್ ಆಟ್ ಪಾಯಿಂಟ್ ಎ. ಹಂಗಾರೆ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಮ್ಯಾಕ್ಸಿಮಮ್ ಆಟ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಕ್ವಶನ್ ನಂಬರ್ 19 ಏನಿದೆ? ಇನ್ ದ ಫಿಗರ್ ಶೋಸ್ 3 ಪಾಯಿಂಟ್ಸ್ ಎ ಬಿ ಆ್ಯಂಡ್ ಸಿ ಇನ್ ದ ರೀಜನ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ದ ಲೈನ್ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಬಿ ಸಿ ಈಸ್ ಪ್ಯಾರಲಲ್ ಟು ದಿ ಫೀಲ್ಡ್ ಲೈನ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನು ಕೊಟ್ಟಿದ್ದಾರೆ? ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ and BC is parallel to the field. Okay, AB perpendicular ಇದೆ, BC ಏನಿದೆ parallel to the electric field. ಹಾಗಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, AB is perpendicular to the field ಇದ್ದಾಗ ಈ ಸರ್ಫೇಸ್ ಏನಾಗುತ್ತೆ ಅಂದರೆ ದಿಸ್ ಸರ್ಫೇಸ್ ಬಿಕಮ್ಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್.
ಅಂದರೆ ಎ ಬಿ ಸರ್ಫೇಸ್ ಏನಾಗುತ್ತೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನಾಯಿತು ಎ ಮತ್ತು ಬಿ ಯಲ್ಲಿ ಈ ಲೈನ್ ಮೇಲೆ ಎಲ್ಲ ಪಾಯಿಂಟ್ ಮೇಲೆ ಪೊಟೆನ್ಷಿಯಲ್ ಏನಿರುತ್ತೆ ಸೇಮ್ ಇರುತ್ತೆ. ದಟ್ ಮೀನ್ಸ್ electric potential at A point is equal to electric potential at B point. But if I take at point C point ಗೆ ಹೋದ ನನಗೆ when you move from B to point C, the potential goes on decreasing in the direction of electric field. That means potential at A is equal to potential at B. They are greater than the potential at C. That means the answer is VA is equal to VB greater than VC ಆಗುತ್ತೆ. Okay, option D is the correct answer. Next question number 20. Question number 20. Question number 20. If a unit positive charge is taken from one point to another over an equipotential surface. ಈಗ ಒಂದು equipotential surface ಇದೆ ಅಂತ ತಿಳ್ಕೊಳ್ಳೋಣ. ಇವಾಗ point A, point B are 2 points. They will be having the same potential. What is the work done they have asked? Work done by a charge to move from one point to another point on the equipotential surface. Work done formula ಏನಿದೆ ಅಂದರೆ it is given by delta V into Q. Delta V is the potential difference. Q is the charge which we are moving on the equipotential surface. Here on the equipotential surface delta V is equal to 0. Delta V ಅಂದರೆ potential difference. Here on the equipotential surface A ಮತ್ತು B point ಅಥವಾ any point on the surface potential will be same. Then the potential difference will be equal to 0. Then the work done is equal to ಎಷ್ಟಿರುತ್ತೆ 0. Okay. Work done is 0 in moving a unit positive charge from one point to another point on the equipotential surface. Okay. Option D is the correct answer. Next question number 21. Question number 21. Which of the following is not a property of equipotential surface? ಈ ಕೊಟ್ಟಿರೋಂಥ ಪ್ರಾಪರ್ಟೀಸಲ್ಲಿ ಯಾವುದು ಪ್ರಾಪರ್ಟಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲ ಅಂತ ಕೇಳಿದ್ರೆ ದ ಫಸ್ಟ್ ಪ್ರಾಪರ್ಟಿ ಏನಿದೆ ದೇ ಡು ನಾಟ್ ಕ್ರಾಸ್ ಈಚ್ ಅದರ್. ಇವಾಗ ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಲ್ಲ ದೇ ಡು ನಾಟ್ ಕ್ರಾಸ್ ಈಚ್ ಅದರ್. ಓಕೆ, ಯಾಕೆ ಅಂತಂದರೆ ಇಫ್ ದೇ ಕ್ರಾಸ್ ಇಫ್ ಐ ಟೇಕ್ ದೇ ಆರ್ 2 ಪೊಟೆನ್ಷಿಯಲ್, ಇದು 1 ವೋಲ್ಟ್ ಪೊಟೆನ್ಷಿಯಲ್, ಇದು 2 ವೋಲ್ಟ್ ಪೊಟೆನ್ಷಿಯಲ್ ಇತ್ತು ಅಂತ ತಿಳ್ಕೊಳ್ಳೋಣ. Both are equipotential surface, but at the point of intersection, ಇಲ್ಲಿ ಏನಾಯ್ತು ಹಂಗಿದ್ರಲ್ಲಿ this point will be having 2 potential, ಒಂದು 1 volt ಇನ್ನೊಂದು 2 volt, 2 potential, which is not possible. So the first option is correct. They do not intersect each other. Next second point ಏನಿದೆ work done in moving the test charge on an equipotential surface is 0. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ನಾವು ಯಾವುದೇ ಒಂದು ಚಾರ್ಜನ್ನು ಮೂವ್ ಮಾಡಿದ್ವಿ ಅಂದರೆ ವರ್ಕ್ ಡನ್ ಏನಿರುತ್ತೆ ವರ್ಕ್ ಡನ್ ಈಸ್ ಈಕ್ವಲ್ ಟು 0. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೆಕ್ಸ್ಟ್ ಥರ್ಡ್ ಒನ್ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ವಿತ್ ಡಿಸ್ಟೆನ್ಸ್ ಈಸ್ ನಾಟ್ 0 ಅಂತ ಕೊಟ್ಟಾರೆ. ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ವಿತ್ ಡಿಸ್ಟೆನ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಾರೆ. ಬಟ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ವಿತ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಿರುತ್ತೆ 0 ಆನ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇವಾಗಿಲ್ಲ ಅಬ್ಸರ್ವ್ ಮಾಡಿ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ 0 ಆಗುತ್ತೆ. ಆ್ಯಸ್ ದ ಡಿಸ್ಟೆನ್ಸ್ ಚೇಂಜಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ಇಟ್ ಈಸ್ ರಿಮೈನಿಂಗ್. ದಟ್ ಮೀನ್ಸ್ ಪೊಟೆನ್ಷಿಯಲ್ ಈಸ್ ನಾಟ್ ಚೇಂಜಿಂಗ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ 0 ಇರುತ್ತೆ. ದಟ್ ಮೀನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರಾಪರ್ಟಿ ಅಂತ ಕೇಳಿದ್ರೆ ಆಪ್ಷನ್ ಸಿ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಈಸ್ ವಿತ್ ಡಿಸ್ಟೆನ್ಸ್ ಈಸ್ ನಾಟ್ 0 ಅಂತ ಕೊಟ್ರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಬರ್ರಿ. ಆಪ್ಷನ್ ಡಿ ಏನಿದೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಯಾವುದೇ ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇತ್ತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಏನಿರುತ್ತೆ ನಾರ್ಮಲ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹಾಗಿದ್ರೆ ಆಪ್ಷನ್ ಸಿ ಈಸ್ ನಾಟ್ ದಿ ಪ್ರಾಪರ್ಟಿ ಆಫ್ equipotential surface and that is a correct answer. Next question number 22. Question number 22 ಅಲ್ಲಿ ನೋಡ್ರಿ. Question 22 ಅಲ್ಲಿ the diagram shown below shows the region of equipotential surface. 4 equipotential surface ಅನ್ನು ಕೊಟ್ಟಾರೆ. Okay, in all the cases at A the potential is 10 volt, at B potential is 40 volt. Now a positive charge is moved from A to B. ಈ 4 ಕೇಸಲ್ಲಿ ಒಂದು ಪಾಸಿಟಿವ್ ಚಾರ್ಜನ್ನು ಮೂವ್ ಮಾಡ್ಯಾರ. ಪಾಸಿಟಿವ್ ಚಾರ್ಜ್ ಇಸ್ ಮೂವ್ಡ್ ಫ್ರಮ್ ಎ ಟು ಬಿ. ಎ ಒಳಗೆ ಪೊಟೆನ್ಷಿಯಲ್ ಎಷ್ಟಿದೆ
10 ವೋಲ್ಟ್, ಬಿ ಯಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ 40 ವೋಲ್ಟ್. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಯಿತು, ಡೆಲ್ಟಾ ವಿ ಈಸ್ ಈಕ್ವಲ್ ಟು ಎಷ್ಟಾಯಿತು 30 ವೋಲ್ಟ್ ಆಯಿತು. ದೆನ್ ಇನ್ ಆಲ್ ದ 4 ಕೇಸಸ್ ವರ್ಕ್ ಡನ್ ವಿಲ್ ಬಿ ಸೇಮ್. ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್, ಫಸ್ಟ್ ಡಯಾಗ್ರಾಮಲ್ಲಿ ಏನಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ 30. ಇನ್ ಆಲ್ ದ 4 ಡಯಾಗ್ರಾಮ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಎಷ್ಟು 30 ವೋಲ್ಟ್ ಆ್ಯಂಡ್ ದ ಚಾರ್ಜ್ ವಾಟ್ ವಿ ಆರ್ ಮೂವಿಂಗ್ ಈಸ್ ಆಲ್ಸೋ ಸೇಮ್. ಅಂದರೆ ಡೆಲ್ಟಾ ವಿ ಮತ್ತು ಕ್ಯೂ ಎರಡು ಸೇಮ್ ಅದು. ಅಂದರೆ ವರ್ಕ್ ಡನ್ ವಿಲ್ ಆಲ್ಸೋ ಬಿ ಸೇಮ್ ಇನ್ ಆಲ್ ದ 4 ಕೇಸಸ್. ಹಂಗಾರೆ ಏನಾಗುತ್ತೆ ಆಪ್ಷನ್ ಎ, ಇನ್ ಆಲ್ ದ 4 ಕೇಸಸ್ ದ ವರ್ಕ್ ಡನ್ ಈಸ್ ಸೇಮ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಪೋಲಾರ್ ಮಾಲಿಕ್ಯೂಲ್. they have given 4 molecules H2, N2, O2, NH3. Which of the following is an example of polar molecule ant kelare. Here NH3 is an example for polar molecule. Here H2, N2, O2 are non-polar molecules. That means option D is the correct answer. Next question number 24. Question number 24 ಏನಿದೆ, a comb runs through one's dry hair, attract small bits of paper. This is due to, now when the comb is rubbed with hairs, now the comb it becomes negatively charged. When it is brought near the small bits of paper, when it is brought near small bits of paper, here the negative charge will repel the negative charge in this paper. So near the comb it becomes positively charged and away from the comb it becomes negatively charged. That means the paper, the atoms in the paper, they get polarized here, and this is becoming positively charged, this is negatively charged, and there is a force of attraction between them. Here the correct answer ಏನಾಗುತ್ತೆ, the atoms in the paper gets polarized. Okay, paper ಅಲ್ಲಿ ಇರುವಂಥ atoms ಏನಾಗುತ್ತೆ polarized by this charged comb. Option C is the correct answer. The atoms in the paper get polarized by the charged comb. Next question number 25. Question number 25 ಏನು ಕೊಟ್ಟಿದ್ದಾರೆ, examples for polar molecule. First one is O2 ಕೊಟ್ಟಿದ್ದಾರೆ, second one is N2 oxygen molecule, nitrogen molecule, H2O and hydrogen molecule. Okay, H2. Here in this case the example for polar molecule, they asked the example for polar molecule. In this case O2, N2 and H2 they are non-polar, and H2O, that is water molecule, is an example for polar molecule. Option C is the correct answer. Next question number 26. Question number 26 ಏನಿದೆ, which of the statements is false in the case of polar molecule. ಈ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಇನ್ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್. ವಾಟ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್, ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆರ್ ಸಪ್ರೇಟೆಡ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ are separated in the absence of external electric field. This is right now. Okay, polar molecules ಅಲ್ಲಿ ಏನಾಗುತ್ತೆ, center of positive negative charges ಏನಾಗಿರಂಗಿಲ್ಲ, coincide ಆಗಿರಂಗಿಲ್ಲ, whether it may be in the presence or absence of electric field. Option B ಏನಿದೆ, center of positive and negative charges are separated in the presence of electric field. Okay, in presence of electric field also center of positive ಮತ್ತು ನೆಗೆಟಿವ್ ಏನಾಗಿರುತ್ತೆ, they are separated here. Next, do not possess permanent dipole moment. Polar molecules ಏನಿರುತ್ತೆ ಅಂದರೆ they possess permanent dipole moment. That means third one is false there. Fourth one, ionic molecule HCl is the example of polar molecule. That is also true. In all the 4 options, third option, option C, do not possess permanent dipole moment, is false there. Next, question number 27. Question number 27.
Which of the following is an example for polar molecules? They have given SO2, N2, H2O, and the last one is NH3. In this case, they have asked the example for non-polar molecule. Non-polar molecule example yavado N2. Remaining SO2, H2O, NH3, they are all the examples for polar molecules, and N2 is a non-polar molecule. Option B is the correct answer. Next, question number 28. Question number 28. The capacitance of a parallel plate capacitor does not depend on. Capacitance of parallel plate capacitor ಎದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಕೇಳಿದ್ರೆ, ನಾವು ಯಾವುದು ಫಾರ್ಮುಲಾ ಫಾರ್ ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇಟ್ ಇಸ್ ಈಕ್ವಲ್ ಟು ಎಷ್ಟಿದೆ, ಎಪ್ಸಿಲಾನ್ ನಾಟ್ ಎ ಕೆ ಡಿವೈಡೆಡ್ ಬೈ ಡಿ. Here epsilon naught is permittivity of free space, that is constant. A is the area of the plates. ಯಾವ ಎರಡು ಪ್ಲೇಟ್ಸ್ ಅಂತಲ್ಲ, ಈ ಪ್ಲೇಟ್ಸ್ ಏನು ಏರಿಯಾ. K is the dielectric medium between the plates. D is the distance between the plates. One plate is positively charged, the other plate is negatively charged. ಹಾಗಿದ್ರೆ capacitance of the capacitor, capacitance of the parallel plate capacitor does not depends on, ಎದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಕೇಳ. ಫಸ್ಟ್ ಒನ್ ಈಸ್ ಏರಿಯಾ ಆಫ್ ದ ಪ್ಲೇಟ್ಸ್, ಏರಿಯಾ ಆಫ್ ಪ್ಲೇಟ್ ಮೇಲೆ ಡಿಪೆಂಡ್ ಆಗುತ್ತೆ. Second point is distance of separation between the plates, distance of separation between the plates ಮೇಲೂ ಡಿಪೆಂಡ್ ಆಗುತ್ತೆ. Dielectric constant of medium between the plates, dielectric constant between the medium between the plates ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. Charge on the plate, okay. The capacitance of the capacitor, it does not depends on charge. ಇವಾಗ capacitance formula ಇದೆ, C is equal to Q by V. When the charge increases, potential also increases, but this ratio value will always remain same when the charge increases. So the capacitance does not depends on the charge on the plate ಮೇಲೆ ಡಿಪೆಂಡ್ ಆಗಲ್ಲ. Okay, option D is the correct answer. Next, question number 29. Question number 29 ಇದೆ, SI unit of capacitance of capacitor is farad. SI unit of capacitance of capacitor ಏನಿದೆ, farad. ಅಲ್ಲಿ ಕೂಲಂಬ್ is the SI unit of electric charge. Volt is the SI unit of electric potential. Ampere is the unit of electric current. ಅಂದರೆ ಫ್ಯಾರಡ್ ಏನಾಯಿತು, ಯೂನಿಟ್ ಆಫ್ ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ಏನಿದೆ, a medium of dielectric constant K is introduced between the plates of parallel plate capacitor. As a result, its capacitance ಏನಾಗುತ್ತೆ ಅಂತ ಕೇಳಾರೆ. Okay, now I'll take two capacitors. One, between the plates there is a air medium. One is, this is positive potential, this is negatively charged, negatively charged. In one plate, same two capacitors, distance is same, distance between them is same. This is positively charged, negatively charged, and the dielectric medium K is placed here. Now we have the formula for capacitance. When air is between the plates, K value equal to ಎಷ್ಟು ಇರುತ್ತೆ, 1 ಇರುತ್ತೆ. ಅಂದರೆ C value, when it is air medium between the plates, we have CA is equal to epsilon naught AA divided by D. When a medium of dielectric constant K is placed, ಅವಾಗ ಏನಾಗುತ್ತೆ, CM is equal to epsilon naught A into K divided by ಎಷ್ಟು, D ಆಯಿತು. That means the capacitance when medium is placed between the plates is equal to ಎಷ್ಟಾಗುತ್ತೆ, this complete value will be equal to ಎಷ್ಟು, CA. That is the capacitance when air is between the plates, K into CA ಅಂತ ಬರೀಬೋದು. Then according to this formula, when a dielectric medium is placed between the plates, the capacitance increases K times. ಅಲ್ಲಿ ಏನಾಗುತ್ತೆ, increases K times. Option B is the correct answer. Next, question number 31. Question number 31 is, if a dielectric substance is introduced between the plates of a charged air gap capacitor, the energy of the capacitor will be. ಇವಾಗ ಒಂದು ಕೆಪಾಸಿಟರ್ನ ಕೊಟ್ಟಿದ್ದಾರೆ, ಈ ಕೆಪಾಸಿಟರ್ ಚಾರ್ಜ್ಡ್ ಇದೆ, ಓಕೆ, ಚಾರ್ಜ್ ಕೆಪಾಸಿಟರ್. ಈ ಕೆಪಾಸಿಟರ್ ಒಳಗಡೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮ್ನ ಪ್ಲೇಸ್ ಮಾಡ್ಯಾರ, ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಅಂತ. ಇವಾಗ ಇದನ್ನು ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ,
the molecules get polarized here. Okay, ಇಲ್ಲಿ ಏನಾಗುತ್ತೆ minus plus minus plus minus plus minus plus ಹಾಗಿದ್ರೆ the electric field initially from positive to negative potential ಇತ್ತು. Due to this molecules ಇದ್ರ ಒಳಗಡೆ electric field produce ಆಗುತ್ತೆ in this direction. That means the net electric field ಏನಾಯಿತು decrease ಆಗುತ್ತೆ. When we place a medium of dielectric constant K, the electric field ಏನಾಗುತ್ತೆ decrease ಆಗುತ್ತೆ. When the electric field decreases, for same potential, for same V, Q increases. Okay, even though the potential is same, for the same potential this capacitor can store more charges. Okay, ivaga yavaga when a dielectric medium is placed. Now when it can store more charges, okay, more charges na store ಮಾಡ್ತಂತಂದ್ರೆ then what happens to the potential energy? That means the energy of the capacitor will increase. That means it can store more charges for the same potential when dielectric medium is placed between the two plates of the capacitor. Answer is option A is the correct answer. Next to question number 32. Question number 32. Question number 32 ಏನಿದೆ, if Ca is the capacitance of capacitor with air as the dielectric. Okay, ಇದೇನಿದು air as the dielectric. Okay, air as the dielectric. And Cm is the capacitance of with medium as dielectric. Cm ಏನಿದೆ medium, ಯಾವುದೋ ಒಂದು medium ಕೊಟ್ಟಾರೆ, medium of dielectrics. Then dielectric constant K of the medium between the plates is equal to ಎಷ್ಟಾಗುತ್ತೆ ಅಂತ ಕೇಳಿದ್ರೆ, now we have Cm is equal to K into Ca. Then K will be equal to how much? Cm divided by Ca. K is equal to Cm divided by Ca. Option B is the correct answer. Okay, next question number 33. Question number 33 ಏನಿದೆ, question number 33, dielectric constant for a metal is. Okay, dielectric constant for a metal is, dielectric constant formula ಏನಂದ್ರೆ K is equal to epsilon divided by epsilon naught. For a metal, epsilon value, that is the permittivity of metal is very high compared to the permittivity of free space. So the dielectric constant for metal is infinity, because the permittivity of the metal is very high compared to the permittivity of free space. So option B is the correct answer, infinity. Okay. Next we'll move on to question number 34. Question number 34 is the electric field between the plates of a parallel plate capacitor, where electric field between the parallel plate capacitors having opposite charges of same surface charge density is sigma is equal to ಏನಿದೆ, sigma is the surface charge density, epsilon naught is permittivity of free space ಅಂತ ಕೊಟ್ಟ. Now the capacitor is having two plates. One plate is positively charged and the other plate is negatively charged. For positively charged, electric field is in the outward direction. For negatively charged, the electric field is in the inward direction. So the net electric field will always be from positive to negatively charged plate. Both these electric fields will add up now. For one plate electric field value, E is equal to sigma divided by 2 epsilon naught. For one plate, the electric field is given by E is equal to sigma divided by epsilon naught. For this plate, for this plate also, the electric field will be sigma divided by 2 epsilon naught. Both are in the same direction, so they will add up now, sigma divided by 2 epsilon naught. They have given sigma, surface charge density ಏನಿರುತ್ತೆ ಸೇಮ್ ಇರುತ್ತೆ. ಹಾಗಾದ್ರೆ ಏನಾಯಿತು, ಸಿಗ್ಮಾ ಡಿವೈಡ್ ಬೈ 2 epsilon naught ಪ್ಲಸ್ ಸಿಗ್ಮಾ ಡಿವೈಡ್ ಬೈ 2 epsilon naught ಎಷ್ಟಾಯಿತು, 2 sigma divided by 2 epsilon naught is equal to ಎಷ್ಟಾಯಿತು, 2 cancels, E will be equal to sigma divided by epsilon naught ಆಯಿತು. Here the correct option is option A, sigma divided by epsilon naught. Next to question number 35. Question number 35 ಏನಿದೆ ನೋಡ್ರಿ, the true statement is on increasing the distance between the plates of a parallel plate capacitor. ಇವಾಗ parallel plate capacitor distance ನ increase ಮಾಡಿದ್ರೆ, when the distance increases, what happens to the
ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದೆ ಇಲ್ಲಿದಾವೆ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಇಸ್ E is equal to sigma divided by epsilon naught. E is equal to sigma. We have this formula for sigma is equal to Q divided by E into epsilon naught. ಹಂಗಿದ್ರೆ when the distance between the plates increases, distance between the plates increase ಆಯ್ತಂತಂದರೆ electric field will not change now. Electric field will remain same. That means the electric field intensity between the plates will remain unchanged, but the potential will change here. Potential ಏನಾಗುತ್ತೆ same. Potential will change here. Now we have the formula for potential. E is equal to ಏನಿದೆ dV by dx. Here dV is the potential difference. ಇಲ್ಲಿ ಇವೆರಡರ ಮಧ್ಯೆ potential difference ನಾವೇನು ತೊಗೊಂಡಿವಿ V ಅಂತ ತೊಗೊಂಡ್ರಿ. ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು D ಅಂತ ತೊಗೊಂಡಿವಿ. This implies V is equal to ಏನಾಗುತ್ತೆ E into D. Here E is not changing, E is same, but the distance is increasing. Distance increase ಆದರೆ potential ಏನಾಗ್ತೈತಿ increase ಆಗ್ತೈತಿ. ಇಲ್ಲಿ ಆಪ್ಷನ್ ಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ದ ಪೊಟೆನ್ಷಿಯಲ್ ಬಿಟ್ವೀನ್ ದ ಪ್ಲೇಟ್ಸ್ ಡಿಕ್ರೀಸಸ್ ಅಂತ ಕೊಟ್ಟರೆ, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಏನಾಗುತ್ತೆ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ದ ಟ್ರೂ ಸ್ಟೇಟ್ಮೆಂಟ್, ಓಕೆ, ದ ಟ್ರೂ ಸ್ಟೇಟ್ಮೆಂಟ್ ಹಿಯರ್ ಈಸ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಿಟ್ವೀನ್ ದ ಪ್ಲೇಟ್ಸ್ ವಿಲ್ ರಿಮೇನ್ ಅನ್ಚೇಂಜ್ಡ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ 36 ಏನು, which of the following statement are incorrect for the capacitors in series? ಈಗ ನಾವು capacitors in series ತೊಗೊಂಡ್ವಿ ಅಂತ ತಿಳ್ಕೊಳ್ಳೋಣ. Now we'll take 3 capacitors which are in series. Series ಅಂತಂದ್ರೆ ಏನರ್ಥ, all the capacitors they are connected end to end. The end of this capacitor is connected to the end of the second capacitor. This end is connected to the next capacitor. End to end connect ಮಾಡಿದ್ವಿ ಅಂದರೆ the combination is said to be a series combination. Now we will apply a potential difference here between the capacitors. V potential difference apply ಮಾಡೋಣ. ಆವಾಗ here in series combination the first capacitor will have potential V1, V2, V3. V is equal to ಏನಿರುತ್ತೆ V1 plus V2 plus V3 ಇರುತ್ತೆ. What about Q? Q will be same in all the 3 capacitors. The effective capacitance ಎಷ್ಟಿರುತ್ತೆ ಅಂದರೆ 1 by CS is equal to 1 by C1 plus 1 by C2 plus 1 by C3 ಇರ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ, the effective capacitance is lesser than the least of the individual capacitance. Okay. Effective capacitance is CS. C1, C2, C3 are the individual capacitances. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ ಲೆಸ್ಸರ್ ದ್ಯಾನ್ ದ ಲೀಸ್ಟ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟನ್ಸ್. ಇವು ಮೂರರಲ್ಲಿ ಯಾವ್ದು ಕಡಿಮೆ ಇರುತ್ತೋ CS ಅದಕ್ಕಿಂತನೂ ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಈಗ C1, C2, C3ನ 1, 2, 3 ಅಂತ ತೊಗೊಳ್ಳೋಣ. ಇದನ್ನ 1 by 1 ಪ್ಲಸ್ 1 by 2 ಪ್ಲಸ್ 1 by 3 ಅಂತ ತೊಗೊಳ್ಳೋಣ. LCM ಎಷ್ಟಾಯಿತು 6 ಆಯಿತು. ದಿಸ್ ಇಸ್ 6 ಪ್ಲಸ್ 3 ಪ್ಲಸ್ 2 ಇಸ್ ಈಕ್ವಲ್ ಟು ಎಷ್ಟಾಯಿತು 11 ಡಿವೈಡೆಡ್ ಬೈ 6. ದಿಸ್ ಇಸ್ 1 by CS. ಅಂದರೆ CS is equal to ಎಷ್ಟಾಯಿತು 6 divided by 11 which is less than 1. ಈ ಮೂರಲ್ಲಿ ಯಾವ್ದು ಲೀಸ್ಟ್ ಇದೆ, 1 is the least value. That means 6 divided by 11 is less than the least value. That means option A is correct ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಈಸ್ ಸೇಮ್. ಈಚ್ ಕೆಪಾಸಿಟರ್ ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ದ ಚಾರ್ಜ್ ಈಸ್ ಸೇಮ್ ಇರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಆಪ್ಷನ್ ಸಿ ಬರೋಣ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ಅಕ್ರಾಸ್ ದಿ ಕಾಂಬಿನೇಷನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, ವಿ ಇದೆ. ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಸಮ್ ಆಫ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್. ದಟ್ ಈಸ್ ಆಲ್ಸೋ ಕರೆಕ್ಟ್. ಅಂದರೆ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಕೇಳಾರ. ಇನ್ಕರೆಕ್ಟ್ ಏನಿದೆ, ಆಲ್ ಆಪ್ಷನ್ ಎ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಹಾಗಾದರೆ ಆಪ್ಷನ್ ಡಿ ಏನು ಕೊಟ್ಟಾರ, ನನ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 37. ಕ್ವಶನ್ ನಂಬರ್ 37 ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಫಾರ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಏನೋ ಕೆಪಾಸಿಟರ್ ಇನ್ ಪ್ಯಾರಲಲ್ ಅಂದ್ರೆ ಅರ್ಥ. ಇವಾಗ ನಾವು ಕೆಪಾಸಿಟರ್ 3 ಕೆಪಾಸಿಟರ್ಸ್ನ ತೊಗೊಳ್ಳೋಣ. These capacitors they should be connected between 2 points.
ಓಕೆ, ಎಲ್ಲ ಕೆಪಾಸಿಟರ್ಸ್ ನಾವೇನು ಮಾಡಬೇಕು, ಬಿಟ್ವೀನ್ 2 ಪಾಯಿಂಟ್ಸ್ ಕನೆಕ್ಟ್ ಮಾಡಿದ್ವಿ ಅಂದರೆ ದ ಕೆಪಾಸಿಟರ್ಸ್ ಆರ್ ಸೆಡ್ ಟು ಬಿ ಇನ್ ಪ್ಯಾರಲಲ್. ಈಗ ನಾವು ಇದಕ್ಕೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡೋಣ. ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದಾಗ ವಿ ಈಸ್ ಸೇಮ್, ವಿ ಏನಿರುತ್ತೆ ಸೇಮ್ ಅಕ್ರಾಸ್ ಆಲ್ ದ ಕೆಪಾಸಿಟರ್ಸ್ ಆಸ್ ದಿ ಪೊಟೆನ್ಷಿಯಲ್ ಅಕ್ರಾಸ್ ದ ಕಾಂಬಿನೇಷನ್ ಎಷ್ಟಿರುತ್ತೋ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್ನು ಏನಿರುತ್ತೆ ಸೇಮ್ ಇರುತ್ತೆ, ವಿ ಈಸ್ ಸೇಮ್. ಬಟ್ ಚಾರ್ಜ್ ಕ್ಯೂ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಒಂದನೇ ಕೆಪಾಸಿಟರ್ ಮೇಲೆ Q1 ಪ್ಲಸ್ ಸೆಕೆಂಡ್ ಕೆಪಾಸಿಟರ್ Q2, ಥರ್ಡ್ ಕೆಪಾಸಿಟರ್ Q3. Q ಈಸ್ ಈಕ್ವಲ್ ಟು Q1 ಪ್ಲಸ್ Q2 ಪ್ಲಸ್ Q3. ಎಫೆಕ್ಟಿವ್ ಕೆಪಾಸಿಟನ್ಸ್ CP ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, C1 ಪ್ಲಸ್ C2 ಪ್ಲಸ್ C3 ಇರುತ್ತೆ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಹಂಗಾರೆ ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ ಗ್ರೇಟರ್ ದೆನ್ ದ ಗ್ರೇಟೆಸ್ಟ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟನ್ಸ್. ಈಗ ಕೊಟ್ಟಿರೋ ಇಂಡಿವಿಜುವಲ್ ಕೆಪಾಸಿಟನ್ಸ್ ಒಳಗಡೆ ಯಾವುದು ಗ್ರೇಟರ್ ಇದೆನಾ, ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ ಗ್ರೇಟರ್ ದ್ಯಾನ್ ದ್ಯಾಟ್ ಇರುತ್ತೆ. ಇವಾಗಿಲ್ಲ ಆಪ್ಷನ್ C1 ಈಸ್ ಈಕ್ವಲ್ ಟು 1 2 3 ಅಂತ ತೊಗೊಳೋಣ, 1 2 3 ಅಂತ ತೊಗೊಳೋಣ. ಹಂಗಾರೆ CP ವ್ಯಾಲ್ಯೂ ಎಷ್ಟಾಗುತ್ತೆ, CP ಈಸ್ ಈಕ್ವಲ್ ಟು ಎಷ್ಟಾಯಿತು, 6 ಆಯಿತು. ದ್ಯಾಟ್ ಮೀನ್ಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನಾಯ್ತು ಹಂಗದ್ರಲ್ಲಿ, ಇಟ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್, ಇಟ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್ ಯಾವುದಿದೆ ಇದರೊಳಗಡೆ, ಮೂರದ್ರೊಳಗಡೆ 3, ಅದಕ್ಕಿಂತ ಜಾಸ್ತಿ ಇರುತ್ತೆ. ಇಟ್ ಮೀನ್ಸ್ ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಬಿ ಬರಿ, ಚಾರ್ಜ್ ಅಕ್ರಾಸ್ ದ ಕಾಂಬಿನೇಷನ್, ಚಾರ್ಜ್ ಅಕ್ರಾಸ್ ದಿ ಕಾಂಬಿನೇಷನ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಈಸ್ ಈಕ್ವಲ್ ಟು sum of the charges across each capacitor, sum of the charges across each capacitor. That is also correct. Option C bana, the potential difference across the combination is equal to the potential difference across each capacitor. Potential difference across the combination ಎಷ್ಟಿರುತ್ತೆ, is same as the potential difference across each capacitor, same. That means third option is also correct. Now which of the following statement is are ಕರೆಕ್ಟ್ ಅಂತ ಕೇಳಾರೆ, ಹಂಗಾರೆ ಆಪ್ಷನ್ ಎ ಬಿ ಸಿ ಮೂರು ಕರೆಕ್ಟ್ ಇದಾವೆ, ಹಂಗಾರೆ ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 38. ಕ್ವಶನ್ ನಂಬರ್ 38 ಏನಿದೆ, ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಇನ್ ದ ಫಾರ್ಮ್ ಆಫ್. ಇವಾಗ ನಾವು ಕೆಪಾಸಿಟರ್ ಒಳಗಡೆ ಎನರ್ಜಿ ಸ್ಟೋರ್ ಆಗಿರುತ್ತೆ, ಒಂದು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಇನ್ನೊಂದು ಏನಾಗಿರುತ್ತೆ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಹಿಯರ್ ದ ಚಾರ್ಜಸ್ ಆರ್ ಆಟ್ ರೆಸ್ಟ್. ಓಕೆ, ಚಾರ್ಜಸ್ ಏನಿದೆ ರೆಸ್ಟಲ್ಲಿದ್ದಾವೆ, ರೆಸ್ಟಲ್ಲಿದ್ದಾಗ ಇದರಲ್ಲಿರುವಂಥ ಎನರ್ಜಿ ಯಾವುದಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ. ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ದ ಎನರ್ಜಿ ಈಸ್ ಡ್ಯೂ ಟು ದ ಚಾರ್ಜಸ್. ಎನರ್ಜಿ ಈಸ್ ಡ್ಯೂ ಟು ದ ಚಾರ್ಜಸ್, ಸೊ ದ ಎನರ್ಜಿ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 39. ಕ್ವಶನ್ ನಂಬರ್ 39 ಏನಿದೆ, ಎನರ್ಜಿ ಸ್ಟೋರ್ಡ್ ಇನ್ ದ ಚಾರ್ಜ್ಡ್ ಕೆಪಾಸಿಟರ್ ಈಸ್ ಗಿವನ್ ಬೈ ಯು ಈಸ್ ಈಕ್ವಲ್ ಟು ಏನು ಕೊಟ್ಟಾರೆ, ಯು ಈಸ್ ಈಕ್ವಲ್ ಟು ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ, ಯು ಈಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್, ಯು ಈಸ್ ಈಕ್ವಲ್ ಟು ಹಾಫ್ ಕ್ಯೂ ಇಂಟು ವಿ ಅಂತ ಕೊಟ್ಟಾರೆ. ಓಕೆ, ಆಲ್ ದ ತ್ರೀ ಆರ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ದಟ್ ಮೀನ್ಸ್ ಆಪ್ಷನ್ ಡಿ, ಆಲ್ ದಿ ಅಬೋವ್ ಆರ್ ಕರೆಕ್ಟ್. ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 40 ಬರೋಣ. ನೆಕ್ಸ್ಟ್ ಇವಾಗ ಕ್ವಶನ್ ನಂಬರ್ 40. ಕ್ವಶನ್ ನಂಬರ್ 40 ಏನಿದೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಆಫ್ ದ ಚಾರ್ಜ್ಡ್ ಕಂಡಕ್ಟರ್ ಈಸ್ 0. ದಿಸ್ ಈಸ್ ನೋನ್ ಆ್ಯಸ್, ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದಿಸ್ ಮೆಥಡ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಫ್ರಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇದೇನಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 41. ಕ್ವಶನ್ ನಂಬರ್ 41 ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸ್ಕೇಲಾರ್ ಕ್ವಾಂಟಿಟಿ. ಈ ಕೊಟ್ಟಿರೋಂಥ ಆಪ್ಷನಲ್ಲಿ ಯಾವುದು ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಆಲ್ ಆರ್ ಸ್ಕೇಲಾರ್ ಕ್ವಾಂಟಿಟೀಸ್. ಹಂಗಾರೆ ಏನಾಯಿತು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸ್ಕೇಲಾರ್ ಅಂತ ಕೇಳಾರೆ. ಹಂಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಅ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 42 ಬರ. ಕ್ವಶನ್ ನಂಬರ್ 42 ಏನಿದೆ, ಟೂ ಪಾಸಿಟಿವ್ ಚಾರ್ಜಸ್ ಸಪ್ರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ ಆರ್ ಕೆಪ್ಟ್ ಇನ್ ಫ್ರೀ ಸ್ಪೇಸ್. ಟೂ ಚಾರ್ಜಸ್, ದೇ ಹ್ಯಾವ್ ಗಿವನ್ ಟೂ ಚಾರ್ಜಸ್ ಆ್ಯಂಡ್ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್. Q1 ಅಂತ ತೊಗೊಳೋಣ, ಇದನ್ನೇ ತೊಗೊಳೋಣ Q2 ಅಂತ ತೊಗೊಳೋಣ.
they are separated by certain distance in free space. As soon as they are allowed, okay, as soon as they are allowed, they are kept apart. As soon as they are allowed, then what happens to the potential energy and kinetic energy, we have to find out. Now we have the formula for potential energy. Potential energy formula is that U is equal to 1 by 4 pi epsilon naught Q1 Q2 divided by Q1 Q2 divided by R. ಹಾಗಿದ್ರೆ for like charges, okay, like charges ಗೆ Q1 Q2 ವ್ಯಾಲ್ಯೂ ಏನಿರುತ್ತೆ ಗ್ರೇಟರ್ ದ್ಯಾನ್ 0 ಇರುತ್ತೆ. ವೆನ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0 U ಈಸ್ ಪ್ರಪೋರ್ಷನಲ್ ಟು ಏನಿದೆ 1 ಬೈ R. ಹಾಗಿದ್ರೆ ವೆನ್ R ಇನ್ಕ್ರೀಸಸ್ U ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ವೆನ್ R ಡಿಕ್ರೀಸಸ್ U ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಹಿಯರ್ ದ ಚಾರ್ಜಸ್ ಗಿವನ್ ಆರ್ ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಇವೆರಡು ಚಾರ್ಜಸ್ನ ಕೈ ಬಿಟ್ಟಾಗ ಏನಾಗುತ್ತೆ ಬಿಟ್ವೀನ್ ಬೋತ್ ದ ಚಾರ್ಜಸ್ ದೇರ್ ಇಸ್ ಅ ಫೋರ್ಸ್ ಆಫ್ ರಿಪಲ್ಷನ್. ಫೋರ್ಸ್ ಆಫ್ ರಿಪಲ್ಷನ್ ಇರೋದ್ರಿಂದ ಡಿಸ್ಟೆನ್ಸ್ ಏನು ಹಾಕೊಂಡು ಬರ್ತೈತಿ ಇನ್ಕ್ರೀಸ್ ಹಾಕೊಂಡು ಬರ್ತದೆ. ಓಕೆ, ವೆನ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ವೆನ್ ದ ಚಾರ್ಜಸ್ ಆರ್ ಲೆಫ್ಟ್ ಚಾರ್ಜಸ್ ಏನಾಗುತ್ತೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಮೂವ್ ಆಗಬೇಕಾದ್ರೆ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸಸ್, ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಇನ್ಕ್ರೀಸಸ್. ಇನ್ ದಿಸ್ ಕೇಸ್ ಆಪ್ಷನ್ ಏನಾಗುತ್ತೆ potential energy between them decreases and kinetic energy increases. Option B is the correct answer. ಅದೇ ಇವಾಗ if they are given unlike charges ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. unlike charges ಏನಾಗುತ್ತೆ Q1 Q2 is less than 0. one is positive, the other is negative. plus into minus ಏನಾಗುತ್ತೆ minus, here less than 0. ಅವಾಗ ಏನಾಗುತ್ತೆ potential energy U is proportional to 1 by R ಆಗುತ್ತೆ. Here when the distance increases potential energy ಏನಾಗುತ್ತೆ decrease ಆಗುತ್ತೆ. Sorry, when distance increases potential energy also increases. Okay, ಇಲ್ಲಿ ಈ ಕೇಸ್ ಒಳಗಡೆ ಏನಿದೆ in this case they are given the like charges ಕೊಟ್ಟಿರೋದ್ರಿಂದ ಏನಾಗುತ್ತೆ when they are left apart distance increases, potential energy decreases, kinetic energy increases. Next question number 43. Question number 43 ಏನಿದೆ potential energy of 2 point charges Q1 and Q2 separated by a distance R in vacuum is given by. potential energy formula ಏನಿದೆ U is equal to 1 by 4 pi epsilon naught. ಎರಡು ಚಾರ್ಜಸ್ ವ್ಯಾಲ್ಯೂ ಏನು ಕೊಟ್ಟಾರೆ Q1 Q2 ಅಂತ ಕೊಟ್ಟಾರೆ, ಡಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಸ್ಮಾಲ್ r ಅಂತ ಕೊಟ್ಟಾರೆ. ಅಂದರೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 44. ಕ್ವಶನ್ ನಂಬರ್ 44 ಏನಿದೆ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಚಾರ್ಜಸ್ ಹೌ ಇಸ್ ಇಟ್ ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್ ಅಂತ ಕೇಳ. ಡಿಸ್ಟೆನ್ಸ್ಗೆ ಹೆಂಗೆ ಪ್ರಪೋರ್ಷನಲ್ ಇದೆ U ಈಸ್ ಪ್ರಪೋರ್ಷನಲ್ ಟು 1 by R, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 45. ಕ್ವಶನ್ ನಂಬರ್ 45 ಏನಿದೆ an electron is accelerated through a potential difference of 1 volt. ಎಲೆಕ್ಟ್ರಾನಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ V is equal to ಎಷ್ಟು 1 ವೋಲ್ಟ್ ಕೊಟ್ಟರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಎನರ್ಜಿ ಗೇನ್ಡ್ ಬೈ ದಿ ಎಲೆಕ್ಟ್ರಾನ್ U is given by U is equal to E into V. Okay, that means the energy gained by any charge, ಯಾವುದೇ ಒಂದು ಚಾರ್ಜ್ ಏನಿದೆ U is equal to ಏನಿದೆ E Q into V. ಫಾರ್ ಎಲೆಕ್ಟ್ರಾನ್ಗೆ ಏನಾಗುತ್ತೆ U is equal to E into V. V, that means potential U is equal to E into V. This is when an electron is accelerated through a potential of 1 volt. ಅಂದರೆ ಎನರ್ಜಿ ಎಷ್ಟಾಗುತ್ತೆ 1 electron volt ಆಗುತ್ತೆ, which is equal to ಎಷ್ಟು 1.6 into 10 raised to minus 19 joule. An electron is accelerated through a potential difference of 1 volt ಆದಾಗ the energy gained by the electron is equal to ಎಷ್ಟು 1 electron volt, which is equal to ಎಷ್ಟು 1.6 into 10 raised to minus 19 joule. That means option A and option B both are correct. That means option D, both A and B is the right answer. Next question number 46. Question number 46. Potential energy of a dipole placed in an electric field is given by. Potential energy of a dipole placed in an electric field is given by minus PE cos theta.
Option C. Option C is the correct answer. Minus PE cos theta. Next question number 47. Question number 47 ಏನಿದೆ? Potential energy of a dipole is 0 when its dipole moment is aligned. Potential energy 0 ಯಾವಾಗ ಆಕೈತೆ ಅಂತ ಕೇಳ. Here when theta is equal to 90, cos 90 is equal to ಎಷ್ಟಾಯಿತು? 0 ಆಯಿತು. ಆವಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಈಸ್ 0. ಹಾಗಿದ್ರೆ ಈ ಡೈಪೋಲ್ ಮೂಮೆಂಟು ಎಲೆಕ್ಟ್ರಿಕ್ ಫೀಲ್ಡಿಗೆ ಹೆಂಗಿರ್ಬೇಕು? ಹಾಗಾದ್ರೆ ಇಲ್ಲಿ ಥೀಟಾ ಈಕ್ವಲ್ ಟು 90 ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಓಕೆ, ಇಟ್ಸ್ ಡೈಪೋಲ್ ಮೂಮೆಂಟ್ ಈಸ್ ಅಲೈನ್ಡ್ ಪರ್ಪೆಂಡಿಕ್ಯುಲರ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 48 ಇವರ. ಕ್ವಶನ್ ನಂಬರ್ 48 ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಓಕೆ, ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. Potential energy of a dipole is maximum when dipole axis is anti-parallel to the direction of electric field. That is theta equal to 180. Theta equal to 180 ಇತ್ತು ಅಂದ್ಕೊಳ್ಳಿ. Okay, theta equal to 180. Theta equal to 180 ಆದಾಗ what is the value of cos 180? Cos 180 is equal to ಎಷ್ಟು? minus 1. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಹಾಗಾದರೆ ಪೊಟೆನ್ಷಿಯಲ್ ಎನರ್ಜಿ ಯು ಇಸ್ ಈಕ್ವಲ್ ಟು ಎಷ್ಟಾಯಿತು? ಪಿ ಇಂಟು ಇ. ಇಟ್ ಈಸ್ ಮೈನಸ್ 1 ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಹಿಯರ್ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್. ಅಂದರೆ ಫಸ್ಟ್ ಆಪ್ಷನ್ ಏನಿದೆ ಕರೆಕ್ಟ್ ಐತಿ. ಥೀಟಾ 180 ಇದ್ದಾಗ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟು potential energy of the dipole is minimum when the dipole axis is parallel to the direction of electric field. That is theta equal to 0 ಅಂತ ಕೊಟ್ಟಾಗ. What is the value of cos 0? Cos 0 value is equal to ಎಷ್ಟಾಯಿತು? 1. ಅಂದರೆ u ವ್ಯಾಲ್ಯೂ ಏನಿರುತ್ತೆ? ಮಿನಿಮಮ್. ದಟ್ ಈಸ್ ಈಕ್ವಲ್ ಟು ಮೈನಸ್ ಪಿ ಇಂಟು ಇ. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಈಸ್ ಮಿನಿಮಮ್ ವೆನ್ ಥೀಟಾ ಈಕ್ವಲ್ ಟು ಎಷ್ಟು? 0. ದಟ್ ಈಸ್ ಆಲ್ಸೋ ಕರೆಕ್ಟ್. ಆಪ್ಷನ್ ಸಿ ಇವರ. Potential energy of the dipole is 0 when the dipole axis is perpendicular to the direction of electric field. Theta 90 ಆದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? 0. ದಟ್ ಈಸ್ ಆಲ್ಸೋ ಕರೆಕ್ಟ್. ಹಾಗಾದರೆ ಈ ಕೊಟ್ಟಿರೋಂಥ ಆಪ್ಷನಲ್ಲಿ ಆಪ್ಷನ್ ಎ ಬಿ ಸಿ ಆಲ್ ಆರ್ ಕರೆಕ್ಟ್. ಹಾಗಾದರೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ಆಲ್ ದಿ ಅಬೋವ್. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 49. ಕ್ವಶನ್ ನಂಬರ್ 49 ಏನಿದೆ? The electric dipole of moment P placed in a uniform electric field E has minimum potential energy when the angle between vector P and vector E is. Minimum ಯಾವಾಗ ಇರ್ತೈತಿ? ಮಿನಿಮಮ್ ವೆನ್ ಥೀಟಾ ಈಕ್ವಲ್ ಟು ಎಷ್ಟು ಇರಬೇಕು? 0 ಇರಬೇಕು. ಥೀಟಾ ವ್ಯಾಲ್ಯೂ ಎಷ್ಟು? ಈಕ್ವಲ್ ಟು 0. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 51. ಕ್ವಶನ್ ನಂಬರ್ 50 ಏನಿದೆ? If a positive charge is moved from low to high potential region, the electric potential energy ಏನಾಗುತ್ತೆ ಅಂತ ಕೇಳ. ಇವಾಗ ಒಂದು ಚಾರ್ಜನ್ನು ಲೋ ಇಂದ ಹೈ ಪೊಟೆನ್ಷಿಯಲಿ ಮೂವ್ ಮಾಡ್ಯಾರ. ಓಕೆ, ನಮಗೆ ಗೊತ್ತಿದೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್. ಓಕೆ, ಅಂದರೆ ಇಲ್ಲೇನಾಯಿತು? ಹೈ ಪೊಟೆನ್ಷಿಯಲು, ಇಲ್ಲೇನಾಯಿತು? ಲೋ ಪೊಟೆನ್ಷಿಯಲ್. ಇವಾಗ ಒಂದು ಪಾಸಿಟಿವ್ ಚಾರ್ಜನ್ನು ಲೋ ಪೊಟೆನ್ಷಿಯಲಿಂದ ಹೈ ಪೊಟೆನ್ಷಿಯಲಿಗೆ ತೊಗೊಂಡೋಗ್ತಾರೆ. ಲೋ ಪೊಟೆನ್ಷಿಯಲಿಂದ ಹೈ ಪೊಟೆನ್ಷಿಯಲಿಗೆ ತೊಗೊಂಡು ಹೋಗಬೇಕಾದ್ರೆ ಇವಾಗ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಈಸ್ ಗಿವನ್ ಬೈ ಇ ಇಂಟು ಕ್ಯೂ. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಒಳಗೆ ಇರುತ್ತೋ ಫೋರ್ಸ್ ಏನಿರುತ್ತೆ ಅದೇ ಡೈರೆಕ್ಷನ್ ಒಳಗೆ ಇರುತ್ತೆ. ಹಾಗಿದ್ರೆ ನಾವು ಚಾರ್ಜನ್ನು ಲೋ ಟು ಹೈ ಪೊಟೆನ್ಷಿಯಲ್ ತೊಗೊಂಬರ್ಬೇಕಂದ್ರೆ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡನ್ನು ತೊಗೊಂಬರ್ಬೇಕು. ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಬರ್ಬೇಕಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ನಾವು. ಓಕೆ, ಆ ವರ್ಕ್ ಡನ್ ಏನಾಗುತ್ತೆ? ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಯಾವ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ? ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಹಾಗೆ ಇಲ್ಲಿ ಏನಾಯಿತು? ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಇನ್ಕ್ರೀಸಸ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 51. A system of two charges separated by certain distance apart stores electrical potential energy. If the distance between them is increased, then the potential energy ಏನಾಗುತ್ತೆ ಅಂತ ಕೇಳಾರೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ. ಇವಾಗ ನಾವು ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಿದ್ವಿ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾವ ಚಾರ್ಜಸ್ಸಿಗೆ? ಲೈಕ್ ಚಾರ್ಜಸ್.
ಅದೇ ಇವಾಗ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಿದ್ವಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿನೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವುದಕ್ಕೆ? ಅನ್ಲೈಕ್ ಚಾರ್ಜಸ್. ಫಾರ್ ಲೈಕ್ ಚಾರ್ಜಸ್ ಯು ಈಸ್ ಪ್ರಪೋರ್ಷನಲ್ ಟು 1/r. ಫಾರ್ ಅನ್ಲೈಕ್ ಚಾರ್ಜಸ್ ಯು ಈಸ್ ಪ್ರಪೋರ್ಷನಲ್ ಟು -1/r. ಹಾಗಾದರೆ ಲೈಕ್ ಚಾರ್ಜಸ್ ಇದ್ದರೆ ಪೊಟೆನ್ಷಿಯಲ್ ಎನರ್ಜಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಆಗುತ್ತೆ. ಫಾರ್ ಅನ್ಲೈಕ್ ಚಾರ್ಜಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ದಟ್ ಮೀನ್ಸ್ ಇಟ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಟೂ ಚಾರ್ಜಸ್ ಇದ್ದಾಗ ಲೈಕ್ ಚಾರ್ಜಸ್ ಇದ್ರೆ ಏನಾಗುತ್ತೆ, ಲೈಕ್ ಚಾರ್ಜಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಅನ್ಲೈಕ್ ಚಾರ್ಜಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿನೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಿಯರ್ ವೆನ್ ದ ಡಿಸ್ಟೆನ್ಸ್ certain distance, if the distance between them is increased, potential energy may increase or decrease. It depends on whether they are like charges or unlike charges. Option A is the correct answer. Next question number 52 bara. Question number 52 ಏನಿದೆ, the potential energy of system of two charges is negative. Potential energy ನೆಗೆಟಿವ್ ಇತ್ತು ಅಂತ ಈಗ ನೆಗೆಟಿವ್ ಇತ್ತಂತಂದರೆ ಆವಾಗ ಎರಡು ಚಾರ್ಜಸ್ ಯಾವ ಇರ್ಬೋದು, ಅನ್ಲೈಕ್ ಚಾರ್ಜಸ್. ಅನ್ಲೈಕ್ ಚಾರ್ಜಸ್ ಅಂದ್ರೆ ಏನು, ಒಂದು ಚಾರ್ಜ್ ಪಾಸಿಟಿವ್ ಚಾರ್ಜು, ಇನ್ನೊಂದು ಚಾರ್ಜ್ ಏನು, ನೆಗೆಟಿವ್ ಚಾರ್ಜ್. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 52. ನೆಕ್ಸ್ಟು ಕ್ವಶನ್ ನಂಬರ್ 53 ಬರ. ಕ್ವಶನ್ ನಂಬರ್ 53 ಏನಿದೆ ನೋಡ್ರಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ವೆರಿ ಕ್ಲೋಸ್ ಟು ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್, ಚಾರ್ಜ್ ಕಂಡಕ್ಟರ್ ಈಸ್ ಗಿವನ್ ಬೈ. ಈಗ ನಾವು ಯಾವುದೋ ಒಂದು ಚಾರ್ಜ್ ಕಂಡಕ್ಟರ್ ತೊಗೊಂಡೆ ಅಂತ, ದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಲೋಸ್ ಟು ದಿ ಚಾರ್ಜ್ ಕಂಡಕ್ಟರ್ ವ್ಯಾಲ್ಯೂ ಏನಿರುತ್ತೆ ಅಂದರೆ E is equal to sigma divided by epsilon naught. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 54. ಕ್ವಶನ್ ನಂಬರ್ 54 ಏನಿದೆ, ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಮೇ ಬಿ ಪ್ರೊಟೆಕ್ಟೆಡ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರಿಕಲ್ ಇನ್ಫ್ಲೂಯೆನ್ಸ್ ಬೈ ಕೀಪಿಂಗ್ ದೆಮ್ ಇನ್ಸೈಡ್ ದ ಕ್ಯಾವಿಟಿ ಆಫ್ ದ ಕಂಡಕ್ಟರ್. ಒಂದು ಕ್ಯಾವಿಟಿ ಆಫ್ ದ ಕಂಡಕ್ಟರ್ ಒಳಗಡೆ ಯಾಕೆ ಇಡ್ತೀವಿ ಅಂತಂದರೆ, ಬಿಕಾಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಇನ್ಸೈಡ್ ದ ಕ್ಯಾವಿಟಿ ಆಫ್ ದ ಕಂಡಕ್ಟರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 55. ಕ್ವಶನ್ ನಂಬರ್ 55 ಏನಿದೆ, ಕ್ವಶನ್ ನಂಬರ್ 55, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ಅರ್ತ್ ಈಸ್ ಟೇಕನ್ ಟು ಬಿ ಝೀರೋ ಬಿಕಾಸ್ ಅರ್ತ್ ಈಸ್ ಅ ಗುಡ್ ಕಂಡಕ್ಟರ್. That means we can give any number of charge to the earth or we can remove any number of charge from the earth. The potential of the earth does not changes and so the potential of the earth is taken to be zero. Okay, option B is the correct answer. Your question number 56. Electric flux is minimum when the angle between perpendicular component of electric field and area element is. Okay, so electric flux formula ಏನಿದೆ, electric flux pi is equal to ಏನಿದೆ, EA cos theta. ಇವಾಗ ಥೀಟಾ ವ್ಯಾಲ್ಯೂ ಏನಂತಂದರೆ, ಇಟ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಟು ದಿ ಸರ್ಫೇಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡು ಇವಾಗ ದಿಸ್ ಇಸ್ ದ ಏರಿಯಾ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದಿಸ್ ಇಸ್ ದ ನಾರ್ಮಲ್ ಟು ದಿ ಸರ್ಫೇಸ್. ಅಂದರೆ ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಫ್ ಥೀಟಾ ಈಕ್ವಲ್ ಟು 0, ಕಾಸ್ 0 ವ್ಯಾಲ್ಯೂ ಎಷ್ಟು, ಥೀಟಾ ಈಕ್ವಲ್ ಟು 0 ಆದಾಗ ಕಾಸ್ 0 ವ್ಯಾಲ್ಯೂ ಈಕ್ವಲ್ ಟು ಎಷ್ಟು, 1. ಥೀಟಾ ಈಕ್ವಲ್ ಟು 90 ಆದಾಗ ಕಾಸ್ 90 ವ್ಯಾಲ್ಯೂ ಎಷ್ಟಾಗುತ್ತೆ, 0. ದಟ್ ಮೀನ್ಸ್ ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಎಲೆಕ್ಟ್ರಿಕ್ ಫ್ಲಕ್ಸ್ ವ್ಯಾಲ್ಯೂ ವಿಲ್ ಬಿ ಮಿನಿಮಮ್ ಆರ್ 0. ಇಲ್ಲಿ ಕೊಟ್ಟಿರೋ ಕೇಸ್ ಯಾವುದು, ಮಿನಿಮಮ್ ಯಾವಾಗ ಆಗುತ್ತೆ ಅಂತ ಕೇಳಾರೆ. ಮಿನಿಮಮ್ ಯಾವಾಗ ಆಗುತ್ತೆ, ವೆನ್ ಥೀಟಾ ಇಸ್ ಈಕ್ವಲ್ ಟು 90. ಥೀಟಾ ಈಕ್ವಲ್ ಟು 90 ಇದ್ದಾಗ ಮಿನಿಮಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂತ ಕೇಳಿ. ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದರೆ ಥೀಟಾ ಈಕ್ವಲ್ ಟು ಎಷ್ಟು ಇರಬೇಕು, 0 ಇರಬೇಕು. ದಟ್ ಮೀನ್ಸ್ ಇವಾಗ ನಾನು ಈ ಏರಿಯಾನ ಈ ಡೈರೆಕ್ಷನ್ ಒಳಗೆ ಇದೆ, ನಾರ್ಮಲ್ ಯಾವ ಡೈರೆಕ್ಷನಲ್ಲಿದೆ, ಈ ಡೈರೆಕ್ಷನ್ ಒಳಗೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಇನ್ ದಿಸ್ ಡೈರೆಕ್ಷನ್. ದಟ್ ಮೀನ್ಸ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ದಿಸ್ ಏರಿಯಾ. ಈ ಏರಿಯಾ ಒಳಗಡೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸ್ ಆಗ್ಬೋದು. ಅವಾಗ ಏನಾಯಿತು, ಎಲೆಕ್ಟ್ರಿಕ್ ಫ್ಲಕ್ಸ್ ವ್ಯಾಲ್ಯೂ ಏನಾಯಿತು, ಜಾಸ್ತಿ ಆಯಿತು. ಅದೇ ಅವಾಗ ಈ ನಾರ್ಮಲ್ ಟು ದಿ ಏರಿಯಾ ವ್ಯಾಲ್ಯೂ ಹಿಂಗಿತ್ತು ಅಂತ ತಿಳ್ಕೊಂಡು, ಹಾಗಿದ್ರೆ ನಾರ್ಮಲ್ ಏನಾಗುತ್ತೆ, ಅಪ್ವರ್ಡ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್. ಆವಾಗ ನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ದಿಸ್ ಏರಿಯಾ. ಈ ಏರಿಯಾದೊಳಗಡೆ ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸ್ ಆಗೋಕ್ಕೆ ಆಗಂಗಿಲ್ಲ. ಹಾಗಾದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ವ್ಯಾಲ್ಯೂ ಏನಾಯಿತು, 0 ಆಯಿತು.
ಥೀಟಾ ಈಕ್ವಲ್ ಟು 0 ಇದ್ದರೆ ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್, ಥೀಟಾ ಈಕ್ವಲ್ ಟು 90 ಇದ್ದರೆ ಫ್ಲಕ್ಸ್ ವ್ಯಾಲ್ಯೂ ಏನಾಗುತ್ತೆ ಮಿನಿಮಮ್ ಆರ್ 0 ಆಗುತ್ತೆ. ಓಕೆ ಓಕೆ, ದಿಸ್ ಕಂಪ್ಲೀಟ್ಸ್ ದಿಸ್ ಚಾಪ್ಟರ್. Okay, I hope you have understood all these questions related to the electrostatic potential and capacitance. Okay, thank you.